ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಘಟನೆ ಏನಾಯ್ತು ಎಲ್ಲವನ್ನ ವಿವರಿಸಿದ್ದಾರೆ ಪ್ರದೀಪ್ ಈಶ್ವರ್. ಪ್ರಕರಣದ ಮಾಹಿತಿಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಪಡ್ಕೊಂಡಿದ್ದಾರೆ. ಅವತ್ತು ಏನಾಯ್ತು ಎತ್ತ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಘಟನೆಯ ಬಗ್ಗೆ ಸುದೀರ್ಘವಾದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿಯೂ ಸಿದ್ದು ಚರ್ಚೆ ಮಾಡಿದ್ದಾರೆ. ಏನಾಯ್ತು ಅವತ್ತು ಏನು ಎತ್ತ ಅಂತ ಖಾಕಿ ಭದ್ರತಾ ವೈಫಲ್ಯದ ಬಗ್ಗೆಯೂ ಸ್ಪಷ್ಟೀಕರಣವನ್ನ ಕೇಳಿದ್ದಾರೆ ಸಿದ್ದು. ಈ ವೇಳೆ ಹಾಜರಿದ್ದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಮಾಜಿ ಸಚಿವ ಮಧು ಬಂಗಾರಪ್ಪ, ಸಂತೋಷ್ ಲಾಡ್ ಉಪಸ್ಥಿತಿಯಲ್ಲಿದ್ರು. ಒಬಿಸಿ ನಾಯಕರೆಲ್ಲ ಒಗ್ಗಟ್ಟಾಗಿರಿ ಅಂತ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಳೆದ ಜೂನ್ 27ನೇ ತಾರೀಕು ಕಳೆದ 3 ದಿನಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಆ ಸಂದರ್ಭದಲ್ಲಿ ಕೆಲ ಜೆಡಿಎಸ್ ಕಾರ್ಯಕರ್ತರು ಏಕಾಏಕಿ ವೇದಿಕೆಗೆ ಆಗಮಿಸ್ತಾರೆ. ಶಾಸಕರು ವೇದಿಕೆಯಿಂದ ಇಳಿಬೇಕು ಅಂತ ಘೋಷಣೆ ಕೂಗ್ತಾರೆ. ಅದು ತಾರಕಕ್ಕೇರ್ತಾರೆ. ಚಪ್ಪಲಿ ಎಸೆತ ಪ್ರಕರಣ. ಸಿದ್ದರಾಮಯ್ಯ ಬಳಿ ಕಣ್ಣೀರು ಹಾಕೊಂಡು ಅಳಲನ್ನು ತೋಡ್ಕೊಂಡಿದ್ದಾರೆ. ಕೆಂಪೇಗೌಡ ಜಯಂತಿ ವೇಳೆ ಏನೇನು ಘಟನೆ ಆಯಿತು ಅದನ್ನೆಲ್ಲ ವಿವರಿಸಿ ಕಣ್ಣೀರು ಹಾಕಿದ್ದಾರೆ ಪ್ರದೀಪ್ ಈಶ್ವರ್. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ ಎಸ್ತಿರೋದು ಮಾತ್ರ ಅಲ್ಲ, ಅವ್ರ ಬಗ್ಗೆ ಅವರ ಕುಟುಂಬವನ್ನ ನಿಂದಿಸಿರುವ ವಿಚಾರವನ್ನ ವಿವರಿಸಿ ಕಣ್ಣೀರಿಟ್ಟಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ಗೆ ಸಿದ್ದರಾಮಯ್ಯ ಅವರು ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ರಾಜಕಾರಣ ಅಂದಮೇಲೆ ಇಂಥದೆಲ್ಲ ಘಟನೆಗಳಾಗೋದು ಸರ್ವೇ ಸಾಮಾನ್ಯ. ಎಲ್ಲವನ್ನ ಧೈರ್ಯವಾಗಿ ಎದುರಿಸಬೇಕು, ಧೃತಿಗೆಡಬೇಡಿ, ನಾವಿದ್ದೀವಿ. ಹಾಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಿದ್ದರಾಮಯ್ಯ ಅವರು ದೂರವಾಣಿ ಕರೆ ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅನ್ನೋದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅವತ್ತೇನಾಯ್ತು ಎತ್ತ ಎಲ್ಲ ವಿಚಾರದ ಸುದೀರ್ಘವಾದ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಘೋಷಣೆ ಕೂಗಿದ ನಂತರದಲ್ಲಿ ಪ್ರದೀಪ್ ಈಶ್ವರ್ ಅವರು ಕೂಡ ಏನು ತಮ್ಮ ತೋಳನ್ನ ತಟ್ಟಿದ್ರು, ಮೀಸೆ ತಿರುವಿದ್ರು, ಹಾಗಾಗಿ ಪ್ರಚೋದನೆಗೊಳಗಾದ್ರು ಅನ್ನುವಂತ ವಿಚಾರ ಇದೆ. ಯಾಕಂದ್ರೆ ಸಿಕ್ಕಿದಂತ ಕೆಲ ಪ್ರಾಥಮಿಕ ಮಾಹಿತಿ ಕೂಡ ಅದೇ ರೀತಿ ಹೇಳುತ್ತೆ. ಸೊ ಹಾಗಾಗಿ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ತಿರುಗಿದೆ. ಕೆಲವರು ಶಾಸಕರತ್ತ ಚಪ್ಪಲಿ ಎಸೆಯೋದಕ್ಕೆ ಅದೇ ಕಾರಣ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ ಇದು. ಹೀಗಾಗಿ ಕುಳಿತುಕೊಂಡು ಮಾತುಕತೆ ಆಗಿದೆ. ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪ್ರಕರಣದ ಗಂಭೀರತೆಯನ್ನ ಅರಿತುಕೊಂಡು ಯಾವ ರೀತಿಯಾದಂತಹ ಹೆಜ್ಜೆಯನ್ನ ಇಡಬೇಕು, ಜೊತೆಗೆ ಈಗಾಗಲೇ ಖಾಕಿ ಭದ್ರತೆಯನ್ನೇ ಇರುತ್ತೆ ಅಥವಾ ಸರಿಯಾದಂತಹ ಪೊಲೀಸರನ್ನ ಭದ್ರತೆಗೋಸ್ಕರ ರೂಪಿಸಿಕೊಂಡಿರ್ತಾರೆ. ಅವರೆಲ್ಲ ಎಲ್ಲೋಗಿದ್ರು, ಏನು ಮಾಡ್ತಾ ಇದ್ರು, ಇಷ್ಟೆಲ್ಲ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಹೊಣೆ ಯಾರು ಬೇಕು? ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಹಿತಿಯನ್ನ ಕಲೆ ಹಾಕಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ.